ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ ಕೂದಲು ಉದುರೋಗೋಸ್ಕರ ಇನ್ನೊಂದು ಹೊಸ ಮನೆಮದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಇದನ್ನು ಹೇಗೆ ತಯಾರು ಮಾಡೋದು ಅಂತ ನಾನು ಹೇಳ್ತೀನಿ. ಇದನ್ನು ಹಿಂದಿನ ದಿನವೇ ನಾವು ತಯಾರು ಮಾಡ್ಕೋಬೇಕಾಗ್ತದೆ. ಇದಕ್ಕೇನು ಬೇಕು ಎಲ್ಲ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಏನು ಯಾವ ಥರ ಸಿರಪ್ ಮಾಡೋದಂದರೆ, ಇವಾಗ ಫಸ್ಟು ಮೆಂತ್ಯಕಾಳು ಒಂದು ಬಗ್ಸಿಯಷ್ಟು ಮೆಂತ್ಯಕಾಳನ್ನು ಅದನ್ನು ಕುಟ್ಟಾಣೆಯಲ್ಲಿ ಕುಟ್ಕೊಂಬಿಡಿ. ಅರ್ಧಂಬರ್ಧ ಕುಟ್ಕೊಂಡು ಆದಮೇಲೆ ಇದನ್ನು ಒಂದು ಬಾಲಲ್ಲಿ ಹಾಕಿ ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕಿ ಓವರ್ ನೈಟ್ ರಾತ್ರಿನೇ ಇದನ್ನು ಮುಚ್ಚಿಟ್ಟಾದಮೇಲೆ ಬೆಳಗ್ಗೆ ಅದು ಒಂದು ಸ್ವಲ್ಪ ಜ್ಯೂಸ್ ಥರ ಬಿಟ್ಟು ಆದಮೇಲೆ ಅದಕ್ಕೆ ಆ ಜ್ಯೂಸನ್ನು ಫಸ್ಟ್ ಸೋಸ್ಕೊಂಡು ಆದಮೇಲೆ ಅದಕ್ಕೆ ಅಲೋವೆರಾ ಜೆಲ್ಲು 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಮಿಕ್ಸ್ ಮಾಡಿ ಮತ್ತು 2 ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕಿ, ಆಮೇಲೆ 1 ಟೀ ಸ್ಪೂನಷ್ಟು ಹರಳೆಣ್ಣೆ ಇರುತ್ತಲ್ವ, ಹರಳೆಣ್ಣೆ ಮಿಕ್ಸ್ ಮಾಡ್ಕೊಂಡು ಈ 4 ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಲೆ ಕೂದಲು ಬುಡಕ್ಕೆ ರೂಟ್ಗೆ ನೀಟಾಗಿ ಅದು ತಲೆಗೆ ಹೋಗಬೇಕು ಆ ಥರ ನೀಟಾಗಿ ಹಚ್ಕೊಂಡ್ಬಿಟ್ಟು ಕೈಲೇ ಈ ಥರ ಮಸಾಜ್ ಮಾಡ್ಕೊಂಬಿಡಿ. ನೀಟಾಗಿ ಮಾಡ್ಕೊಂಡು ಆದಮೇಲೆ 1 ಅವರ್ ಬಿಟ್ಟಾದಮೇಲೆ ನೀವು ತಲೆ ತೊಳ್ಕೊಬೋದು. ಈ ಥರ ಮಾಡೋದ್ರಿಂದ ನೀವು 100% ಶೋರ್ ನಿಮ್ಮ ಕೂದಲು ಉದುರೋದು ಖಂಡಿತ ಕಡಿಮೆ ಆಗ್ತದೆ. ಆಮೇಲೆ ಕೂದಲು ಸಹ ಸಾಫ್ಟ್ ಸಿಲ್ಕಿ ಥರ ಆಗ್ತದೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.